ಪ್ರೀತಿಯ ವಿದ್ಯಾರ್ಥಿಗಳೇ, ಮೈಲ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಹಿಂದೆ ನಾವು ಟೆನ್ಸಸ್ ಇಂಟ್ರಡಕ್ಷನ್ ಅಂದರೆ ಟೆನ್ಸಸ್ ಒಂದು ಪರಿಚಯ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ದ 3 ಟೆನ್ಸಸ್ ಅಂಡ್ ಇಟ್ಸ್ 4 ಫಾರ್ಮ್ಸ್ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್, ಎರಡನೇದು ಪಾಸ್ಟ್ ಟೆನ್ಸ್ and ಮೂರನೇದು future tense. As we have discussed earlier, each tense has 4 forms. For example, that is present tense, a simple present tense or present indefinite, present continuous tense, present perfect tense, present perfect continuous tense. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ 4 ಭಾಗಗಳು ಬರ್ತವೆ. ಒಂದನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಮೂರನೇದು ಸಿಂಪಲ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ನಾಲ್ಕನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಅದೇ ರೀತಿಯಾಗಿ ಪಾಸ್ಟ್ ಟೆನ್ಸ್ ಅಲ್ಲೂ ಕೂಡ 4 ರೂಪಗಳು ಬರ್ತವೆ. ಒಂದನೇದು ಸಿಂಪಲ್ ಪಾಸ್ಟ್ ಟೆನ್ಸ್, ಎರಡನೇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಮೂರನೇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ and ನಾಲ್ಕನೇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಮೀನ್ವೈಲ್ ಇನ್ ಫ್ಯೂಚರ್ ಟೆನ್ಸ್, ಅದೇ ರೀತಿಯಾಗಿ ಫ್ಯೂಚರ್ ಟೆನ್ಸ್ ಅಲ್ಲಿ 4 ರೂಪಗಳು: ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ and ನಾಲ್ಕನೇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇನ್ ದಿಸ್ ವಿಡಿಯೋ we are going to learn simple tenses, simple present, ಸಿಂಪಲ್ ಪಾಸ್ಟ್ ಅಂಡ್ ಸಿಂಪಲ್ ಫ್ಯೂಚರ್. ಈ ಮೂರು ಈ ಒಂದು ವಿಡಿಯೋದಲ್ಲಿದೆ. ಆ ಮೂರನ್ನ ಸೇರಿಸಿ ಸಿಂಪಲ್ ಟೆನ್ಸಸ್ ಅಂತ ಹೇಳಿ ನಾವು ಇಲ್ಲಿ ಹೆಸರು ಕೊಟ್ಟಿದ್ದೇವೆ. ಟೆನ್ಸಸ್, ಸಿಂಪಲ್ ಟೆನ್ಸಸ್. ಟೆನ್ಸ್ ಮೀನ್ಸ್ ದ ಟೈಮ್ at which the action or event in the verb takes place. There are 3 tenses, namely the present, the past and the future. ಟೆನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ಟೈಮ್ ಅಟ್ ವಿಚ್ ದ ಆಕ್ಷನ್ ಆರ್ ಈವೆಂಟ್ ಇನ್ ದ ವರ್ಬ್ ಟೇಕ್ಸ್ ಪ್ಲೇಸ್. ಅದರಲ್ಲಿ 3 ಭಾಗಗಳಿದೆ ಅಂತ ಹೇಳಿದೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಈಚ್ ಆಫ್ ದೀಸ್ ಟೆನ್ಸ್ ಹ್ಯಾಸ್ 4 ಡಿಫರೆಂಟ್ ಫಾರ್ಮ್ಸ್, ಆಫ್ ವಿಚ್ ದ ಫಸ್ಟ್ ಅಂಡ್ ದ ಸಿಂಪ್ಲೆಸ್ಟ್ ಒನ್ ಈಸ್ ದ ಸಿಂಪಲ್ ಟೆನ್ಸಸ್. ಈ 3 ಟೆನ್ಸಸ್ಗಳಲ್ಲಿ ಒಂದೊಂದರಲ್ಲಿ 4 ಭಾಗ ಬರ್ತದೆ ಅಂತ ನಾವು ಈಗಾಗಲೇ ಪರಿಚಯ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೊದಲನೇದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಸಿಂಪಲ್ ಟೆನ್ಸಸ್. ಅದು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಅಂಡ್ ಸಿಂಪಲ್ ಫ್ಯೂಚರ್, ಈ 3 ಕೂಡ ಇದರಲ್ಲಿ ಬರ್ತದೆ. ಸಿಂಪಲ್ ಟೆನ್ಸಸ್ ಡು ನಾಟ್ ಸ್ಪೆಸಿಫೈ ವೆದರ್ ದ ಆಕ್ಷನ್ ಇಸ್ ಕಂಪ್ಲೀಟ್ ಆರ್ ಕಂಟಿನ್ಯೂಯಿಂಗ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಸಿಂಪಲ್ ಟೆನ್ಸಸ್ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹೇಳೋದಿಲ್ಲ. ಏನಂತ ಅಂದ್ರೆ ಆಕ್ಷನ್ ಅಥವಾ ಅಲ್ಲಿ ನಡೀತಿರ್ತಕ್ಕಂಥ ಒಂದು ಕ್ರಿಯೆ ಕಂಪ್ಲೀಟ್ ಆಗಿ ಮುಗಿದೋಗಿದೆಯಾ ಅಥವಾ ಕಂಟಿನ್ಯೂ ಆಗ್ತಾ ಇದೆಯಾ, ಅಂದ್ರೆ ಮಾತನಾಡ್ತಾ ಇರ್ತಕ್ಕಂಥ ಆ ವೇಳೆಯಲ್ಲಿ ಇನ್ನು ನಡೀತಾ ಇದೆಯಾ ಅಥವಾ ಮುಗಿದೋಗಿದೆಯಾ ಅನ್ನೋದನ್ನ ಹೇಳೋದಿಲ್ಲ. ಇದು ಸಿಂಪಲ್ ಟೆನ್ಸಸ್ ವಿಶೇಷತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸ್ಟಡಿ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಕೇರ್ಫುಲಿ. She is a doctor. He has a car. I feel hungry. She loves him. She thinks so. Each verb in the above sentences refers to a state, possession, or an action that is happening or existing at the time of speaking. These states or actions could either be complete or incomplete. ನಾನು ಈ ಹಿಂದೆ ಹೇಳಿದ ಹಾಗೆ ಇಲ್ಲಿರ್ತಕ್ಕಂಥ ವರ್ಬ್ಗಳನ್ನ ನೋಡ್ತಾ ಹೋಗೋಣ. ನಾವು ಈಸ್ ಅನ್ನೋದು ಮೊದಲನೇ ಸೆಂಟೆನ್ಸ್ ಅಲ್ಲಿ ಈಸ್ ಅನ್ನೋದು ವರ್ಬ್, ಎರಡನೇದರಲ್ಲಿ ಹ್ಯಾಸ್ ಅಂತಕ್ಕಂಥದ್ದು, ಮೂರನೇದರಲ್ಲಿ ಫೀಲ್ ಅಂತಕ್ಕಂಥದ್ದು, ನಾಲ್ಕನೇದರಲ್ಲಿ ಲವ್ಸ್ ಅಂತಕ್ಕಂಥದ್ದು, ಐದನೇದಲ್ಲಿ ಥಿಂಗ್ಸ್ ಅಂತಕ್ಕಂಥದ್ದು. ಇಲ್ಲಿ ವರ್ಬ್ಗಳು ಏನ್ ಹೇಳ್ತವೆ ಅಂತಂದ್ರೆ ಅಲ್ಲಿನ ಒಂದು ಸ್ಥಿತಿ, ಆ ಸ್ಟೇಟ್. ಪೊಸೆಷನ್, ಅಲ್ಲಿ ಯಾರ್ದೋ ಒಂದು ಈ ಹ್ಯಾಸ್ ಅ ಕಾರ್ ಅಂತಕ್ಕಂಥದ್ದು ಅದು ಅವನ ಕಾರ್ ಆಗಿದೆ.
ಅವನು ಒಂದು ಕಾರನ್ನು ಹೊಂದಿದ್ದಾನೆ ಅಂತಕ್ಕಂಥದ್ದು. ಇದು ಪೊಸೆಷನ್ ಅನ್ನು ಹೇಳುತ್ತೆ. ಆರ್ ಅನ್ ಆಕ್ಷನ್ ದಟ್ ಈಸ್ ಹ್ಯಾಪ್ನಿಂಗ್ ಆರ್ ಎಕ್ಸಿಸ್ಟಿಂಗ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಅಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆ ನಡೀತಾ ಇರ್ತಕ್ಕಂಥದ್ದು ಅಥವಾ ಮಾತನಾಡ್ತಾ ಇರ್ತಕ್ಕಂಥ ವೇಳೆಯಲ್ಲಿ ಇರ್ತಕ್ಕಂಥದ್ದು, ಅದನ್ನ ದಿ ಸ್ಟೇಟ್ಸ್ ಆರ್ ಆಕ್ಷನ್ಸ್ ಕೂಡ ಇದರ್ ಬಿ ಕಂಪ್ಲೀಟ್ ಆರ್ ಇನ್ಕಂಪ್ಲೀಟ್. ಇವು ಕಂಪ್ಲೀಟ್ ಆಗಿರ್ಬೋದು ಅಥವಾ ಆಗಿಲ್ಲದೆ ಇರಬಹುದು. ಇವುಗಳನ್ನ ಹೇಳ್ತಕ್ಕಂಥದ್ದೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. A verb that refers to an action simply without stating whether it is complete or incomplete in the present time is said to be in the simple present tense. ನಾನು ಈಗಾಗಲೇ ಹೇಳಿದ ಹಾಗೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯೂಸರ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಉಪಯೋಗಗಳು ಏನು ಅಂತ ನೋಡೋಣ. ಟು ಎಕ್ಸ್ಪ್ರೆಸ್ ಅ ಸಿಚುಯೇಷನ್ ದಟ್ ಈಸ್ ಪರ್ಮನೆಂಟ್. ಯಾವುದು ಒಂದು ಸಿಚುಯೇಷನ್ ಹೇಳ್ತೀವಿ ಅದು ಪರ್ಮನೆಂಟ್ ಆಗಿರ್ತದೆ ಅಂತ ಸಂದರ್ಭದಲ್ಲೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಎಕ್ಸಾಂಪಲ್ ಕೆಳಗಡೆ ಹೇಳಿದ್ದೀನಿ. ಕೋಲ್ಕತ್ತಾ ಸ್ಟ್ಯಾಂಡ್ಸ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಹೂಗ್ಲಿ. ಚಿತ್ರವನ್ನು ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಹೂಗ್ಲಿ ನದಿಯ ದಡದ ಮೇಲೆ ಕೋಲ್ಕತ್ತಾ ನದಿ ಇದೆ ಅಂತಕ್ಕಂಥದ್ದು. ಹೂಗ್ಲಿ ನದಿಯ ದಡದ ಮೇಲೆ ಕೋಲ್ಕತ್ತಾ ನಗರ ಇರ್ತಕ್ಕಂಥದ್ದು. ಕೋಲ್ಕತ್ತಾ ಸ್ಟ್ಯಾಂಡ್ಸ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಹೂಗ್ಲಿ. ಎರಡನೇದು ಬಿ, ಟು ಎಕ್ಸ್ಪ್ರೆಸ್ ಅ ಜನರಲ್ ಟ್ರುತ್. ಇದು ಒಂದು ಸಾಮಾನ್ಯವಾದಂತಹ ಒಂದು ಸತ್ಯ. ಏನು ಎಕ್ಸಾಂಪಲ್, ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೂರ್ಯನ ಸುತ್ತಲೂ ಭೂಮಿ ಸುತ್ತುತ್ತಾ ಇರ್ತಕ್ಕಂಥದ್ದನ್ನು ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂತಕ್ಕಂಥದ್ದು. ಇವುಗಳನ್ನೆಲ್ಲವನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೋದು. ಇನ್ನು ಮೂರನೇದಾಗಿ ಟು ಎಕ್ಸ್ಪ್ರೆಸ್ ರೆಗ್ಯುಲರ್ ಆರ್ ಹ್ಯಾಬಿಚುವಲ್ ಆಕ್ಷನ್ಸ್. ದಿನನಿತ್ಯ ನಡೀತಕ್ಕಂಥದ್ದು ಅಥವಾ ಹ್ಯಾಬಿಚುವಲ್ ಆಕ್ಷನ್ ಆಗಿದ್ರೆ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ಕೊಂತೀವಿ ಅಂತಕ್ಕಂಥದ್ದು. ಎಕ್ಸಾಂಪಲ್, ವಿ ಟೇಕ್ ಅ ಬಾತ್ ಇನ್ ದ ಮಾರ್ನಿಂಗ್. ಇದು ಪ್ರತಿನಿತ್ಯ ನಡೀತಕ್ಕಂಥದ್ದು. ಇಂಥದನ್ನ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಂತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ. ಡಿ, ಟು ಎಕ್ಸ್ಪ್ರೆಸ್ ಅ ಫ್ಯೂಚರ್ ಆಕ್ಷನ್. ನೋಡಿ, ಆಕ್ಷನ್ ಫ್ಯೂಚರ್ದಾಗಿರ್ತದೆ, ಆದ್ರೆ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಈಗ ಹೇಳ್ತೀವಿ. ಯೂಸ್ ಸಿಂಪಲ್ ಪ್ರೆಸೆಂಟ್ ಇನ್ಸ್ಟೆಡ್ ಆಫ್ ಸಿಂಪಲ್ ಫ್ಯೂಚರ್. ವೇರ್ ಡು ವಿ ಗೋ ಫಾರ್ ಪಿಕ್ನಿಕ್ ಟುಮಾರೋ. ಪಿಕ್ನಿಕ್ ಇರೋದು ನಾಳೆ, ಆದ್ರೆ ಅದ್ರ ಬಗ್ಗೆ ಈಗ ಮಾತನಾಡ್ತಾ ಇದ್ದೀವಿ. ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ವೇರ್ ಡು ವಿ ಗೋ ಫಾರ್ ಪಿಕ್ನಿಕ್ ಟುಮಾರೋ. ವಿ ಆರ್ ಅ ಬಿಟ್ ಅರ್ಲಿ, ದ ಪ್ಲೇನ್ ಅರೈವ್ಸ್ ಓನ್ಲಿ ಅಟ್ 9 AM. ನಾವು ಸ್ವಲ್ಪ ಬೇಗ ಬಂದ್ವಿ, ಆದ್ರೆ ಟ್ರೈನ್ 9 ಗಂಟೆಗೆ ಮುಟ್ಟುತ್ತೆ ಅಥವಾ ಬರುತ್ತೆ. ದ ಪ್ಲೇನ್ ಅರೈವ್ಸ್ ಓನ್ಲಿ ಅಟ್ 9 AM. ಇದನ್ನು ಹೇಳುವಾಗಲೂ ಕೂಡ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ ಅಂತಕ್ಕಂಥದ್ದು. ಇನ್ನ ಈ ಅಥವಾ ಐದನೇದು ಇದರ ಉಪಯೋಗ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅ ಸ್ಟೇಟ್ ಆರ್ ಕಂಡೀಷನ್ ಆರ್ ಫ್ಯಾಕ್ಟ್ ದಟ್ ಪ್ರಿವೇಲ್ಸ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಒಂದು ಸ್ಥಿತಿ ಅಥವಾ ಕಂಡೀಷನ್ ಅಥವಾ ಒಂದು ವಾಸ್ತವ ನಾವು ಮಾತನಾಡ್ತಾ ಇರ್ತಕ್ಕಂಥ ವೇಳೆಯಲ್ಲಿ ಇರುವಂಥದ್ದು. ಎಕ್ಸಾಂಪಲ್, ದೆರ್ ಆರ್ 5 ಪೆನ್ಸಿಲ್ಸ್ ಇನ್ ದ ಬಾಕ್ಸ್. ಒಂದು ಬಾಕ್ಸ್ ಅನ್ನ ನಾವು ಆ ಟೈಮ್ನಲ್ಲಿ ನೋಡಿದಾಗ ಒಂದು 5 ಪೆನ್ಸಿಲ್ಸ್ ಇರ್ತವೆ. ಅವಾಗ ದೇರ್ ಆರ್ 5 ಪೆನ್ಸಿಲ್ಸ್ ಇನ್ ದ ಬಾಕ್ಸ್ ಅಂತ ಹೇಳ್ತೀವಿ. ಯಾರೋ ಒಬ್ರು ನೋಡ್ತೀವಿ, ಅವ್ರಿಗೆ 2 ಮಕ್ಕಳು ಇರ್ತದೆ. ಶಿ ಹ್ಯಾಸ್ 2 ಚಿಲ್ಡ್ರನ್. ಇಂಥದುಗಳನ್ನ ಹೇಳ್ತಕ್ಕಂಥದ್ದು. ಎಫ್, ದ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಬಿಗಿನಿಂಗ್ ವಿತ್ ಸಿ, ಹಿಯರ್, ದೇರ್, ಎಸೆಟ್ರಾ. ಇವುಗಳನ್ನ ಹೇಳುವಾಗಲೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಟು ಎಕ್ಸ್ಪ್ರೆಸ್ ವಾಟ್ ಈಸ್ ಆಕ್ಚುಲಿ ಹ್ಯಾಪನಿಂಗ್ ಅಟ್ ದ ಮೂಮೆಂಟ್, ಯೂಸ್ ಸಿಂಪಲ್ ಪ್ರೆಸೆಂಟ್ ಇನ್ಸ್ಟೆಡ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಬದಲಾಗಿ ನಾವು ಪ್ರೆಸೆಂಟ್ ಸಿಂಪಲ್ ಅಥವಾ ಸಿಂಪಲ್ ಪ್ರೆಸೆಂಟ್ ಅನ್ನ ಯೂಸ್ ಮಾಡ್ತೀವಿ. ಯಾಕೆ, ಯಾವಾಗ ಅಂತಂದ್ರೆ ಆಕ್ಚುಲಿ ಏನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ. ಹಿಯರ್ ಶಿ ಕಮ್ಸ್. ಎಕ್ಸಾಂಪಲ್ಸ್ ಇದೆ ನೋಡಿ, ಒಂದು 3. ದೇರ್ ದ ಮೌಸ್ ರನ್ಸ್. ಇಲ್ಲಿ ನೋಡಿ, ಮೌಸ್ ಓಡೋಗ್ತಾ ಇದೆ. ಅದು ನೋಡ್ತಾ ಇರ್ತಕ್ಕಂಥ ವೇಳೆಯಲ್ಲಿ ಮೌಸ್ ಓಡ್ತಾ ಇದೆ. ಓಡುತ್ತಾ ಇದೆ, ರನ್ನಿಂಗ್ ಅಂತ ಹೇಳಲ್ಲ. ದೇರ್ ದ ಮೌಸ್ ರನ್ಸ್. ಇಂಥ ಸಂದರ್ಭದಲ್ಲೂ ಕೂಡ ನಾವು ಏನು ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಅನ್ನೇ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಬದಲಾಗಿ. ಸಿ, ಹೌ ವೆಲ್ ದೇ ಪ್ಲೇ. ಇಷ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಆಯ್ತು. ಈಗ ಸೆಕೆಂಡ್, ಸಿಂಪಲ್ ಪಾಸ್ಟ್ ಟೆನ್ಸ್. ಸ್ಟಡಿ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಕೇರ್ಫುಲಿ. He left the room.
ಚಿತ್ರ ನೋಡ್ತಿರ್ಬೋದು ನೀವು. ರೂಮ್ ಇದೆ, ಆದರೆ ಅವನು ಆಲ್ರೆಡಿ ಅದನ್ನು ಬಿಟ್ಟು ಹೋಗಿದ್ದಾನೆ. ಹಿ ಲೆಫ್ಟ್ ದ ರೂಮ್. ವಾಟ್ ಡಿಡ್ ಹಿ ಡೂ? The verbs in the above sentences refer to actions which have already taken place. ಇಲ್ಲಿ ವರ್ಬು ಏನ್ ಹೇಳ್ತದೆ ಅಂತಂದ್ರೆ ಆಲ್ರೆಡಿ ಆಗಿರೋದು, ನಾವು ಹೇಳ್ತಾ ಇರತಕ್ಕಂಥದ್ದು ಆಲ್ರೆಡಿ ಆಗ್ಬಿಟ್ಟಿದೆ. ಅದನ್ನ ಹೇಳುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಲೆಫ್ಟ್ ಅಂತಕ್ಕಂಥದ್ದು ಲೀವ್ ಇದರ ಪಾಸ್ಟ್ ಟೆನ್ಸ್, ಡಿಡ್ ಡೂ ಇದರ ಪಾಸ್ಟ್ ಟೆನ್ಸ್. ಎಸ್, a verb which refers to an action completed in the immediate past is said to be in the simple past tense. ಈಗ ತಾನೇ ಮುಗಿದಿರ್ತಕ್ಕಂಥದ್ದು, ಅದನ್ನ ಹೇಳುವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಯೂಸಸ್ ಆಫ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. Uses of the simple past tense. To show a past action or event which has been completed recently or in the immediate past. ಈಗ ತಾನೇ ಮುಗಿದಿರ್ತಕ್ಕಂಥದ್ದು ಅಥವಾ ಇದ್ರ ಹಿಂದೆ, ಬಹಳ ದೂರ ಏನಲ್ಲ, ಇದ್ರ ಹಿಂದೆನೆ ನಡೆದಿರ್ತಕ್ಕಂಥದ್ದು ಮತ್ತೆ ಮುಗಿದಿರ್ತಕ್ಕಂಥದ್ದನ್ನ ಹೇಳೋದಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಸೌಮ್ಯ ಡ್ರಾಂಕ್ ಸಮ್ ವಾಟರ್. ಸೌಮ್ಯ ಸ್ವಲ್ಪ ನೀರನ್ನ ಕುಡಿದಳು. ಡ್ರಾಂಕ್. ಬಿ, to show a past situation that existed over a period of time. ಹಿಂದೆ ನಡೆದಿರ್ತಕ್ಕಂಥದ್ದು ಅದನ್ನ ತಿಳಿಸ್ಲಿಕ್ಕೆ ಶೋ ಅ ಪಾಸ್ಟ್ ಸಿಚುಯೇಷನ್ ದಟ್ ಎಕ್ಸಿಸ್ಟೆಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅದನ್ನ ಹೇಳುವಾಗ ನಾವು ಇದನ್ನ ಬಳಸ್ತೀವಿ. ದೇ ಲಿವ್ಡ್ ಹಿಯರ್ ಫಾರ್ 5 years. ಅವರು 5 ವರ್ಷದಿಂದ ಇಲ್ಲಿ ಇದ್ದಾರೆ. ಟು ಶೋ ಅ ಹ್ಯಾಬಿಚುಯಲ್ ಆಕ್ಷನ್ ಇನ್ ದ ಪಾಸ್ಟ್ ಅಂಡ್ ವಿಚ್ ಪರ್ಹ್ಯಾಪ್ಸ್ ನೋ ಲಾಂಗರ್ ಎಕ್ಸಿಸ್ಟ್. ಹ್ಯಾಬಿಚುಯಲ್ ಆಕ್ಷನ್ ಹಿಂದೆ ನಡೆದಿರ್ತಕ್ಕಂಥದ್ದನ್ನ ಹೇಳುವಾಗ ನಾವು ಇದನ್ನ ಬಳಸ್ತೀವಿ, ಆದ್ರೆ ಅದು ಇಲ್ಲಿವರೆಗೂ ನಡೀತಾ ಇಲ್ಲ, ಆಲ್ರೆಡಿ ನಡೆದ್ ಬಿಟ್ಟಿದೆ. ಎಕ್ಸಾಂಪಲ್, ಇನ್ ದೋಸ್ ಡೇಸ್ ವಿ ವೆಂಟ್ ಟು ಸ್ಕೂಲ್ ಆನ್ ಫುಟ್. ಆ ದಿನಗಳಲ್ಲಿ ನಾವು ಶಾಲೆಗೆ ನಡ್ಕೊಂಡೇ ಹೋಗ್ತಾ ಇದ್ವಿ. ವಿ ವೆಂಟ್ ಟು ಸ್ಕೂಲ್ ಆನ್ ಫುಟ್ ಅಂತಕ್ಕಂಥದ್ದು. ಇನ್ ಪೊಲೈಟ್ ಎನ್ಕ್ವೈರೀಸ್ ಆಫನ್ ವಿತ್ ವರ್ಬ್ಸ್ ಲೈಕ್ ಹೋಪ್, ಥಿಂಕ್, ವಂಡರ್. I wonder if you would join us. ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಬರೋಣ. ಸಿಂಪಲ್ ಪಾಸ್ಟ್ ಮುಗೀತು, ಸಿಂಪಲ್ ಫ್ಯೂಚರ್ ಮೂರನೇದು. ಇದರಲ್ಲಿ ಸ್ಟಡಿ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಕೇರ್ಫುಲಿ. ಹಿ ವಿಲ್ ಲೀವ್ ದ ರೂಮ್. ವಾಟ್ ವಿಲ್ ಹಿ ಡೂ? ಎ ವರ್ಬ್ ವಿಚ್ ರೆಫರ್ಸ್ ಟು ಅನ್ ಆಕ್ಷನ್ ವಿಚ್ ಈಸ್ ಯೆಟ್ ಟು ಟೇಕ್ ಪ್ಲೇಸ್. ಅಂದ್ರೆ ಇನ್ನೂ ಆ ಘಟನೆ ಆಗಿಲ್ಲ, ಆಗೋದಿದೆ, ಅದನ್ನ ಹೇಳುವಾಗ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಬಳಸ್ತೀವಿ. ದಟ್ ಈಸ್, ಇನ್ ಫ್ಯೂಚರ್ ಟೈಮ್ ಈಸ್ ಸೆಡ್ ಟು ಬಿ ಇನ್ ದ ಸಿಂಪಲ್ ಫ್ಯೂಚರ್ ಟೆನ್ಸ್. ಯೂಸಸ್ ಆಫ್ ಸಿಂಪಲ್ ಫ್ಯೂಚರ್ ಟೆನ್ಸ್. For an action that is yet to take place, for a state or event that is yet to occur. ನಾನು ಈಗಾಗಲೇ ಹೇಳಿದ ಹಾಗೆ ಇನ್ನೂ ಆಗಿಲ್ಲ, ಆಗೋದಿದೆ. yet to take place ಅನ್ನೋದನ್ನ ಹೇಳುವಾಗ ನಾವು ಇದನ್ನ ಬಳಸ್ತೀವಿ. ಎಕ್ಸಾಂಪಲ್, he will drive the car tomorrow. ಇಲ್ಲಿ ಚಿತ್ರ ನೋಡ್ಬೋದು, ಇದರಲ್ಲಿ ಹೇಳ್ತಾ ಇದೆ ಏನಂತ ಅಂದ್ರೆ he will drive the car tomorrow. ಆತ ನಾಳೆ ಕಾರನ್ನ ಓಡಿಸ್ತಾನೆ. ವಿ ಶಾಲ್ ಮೀಟ್ ನೆಕ್ಸ್ಟ್ ಸ್ಯಾಟರ್ಡೆ. ನಾವು ಮುಂದಿನ ಶನಿವಾರ ಭೇಟಿ ಆಗ್ತೀವಿ. ಎರಡನೇದು, ಟು ಸೇ ವಾಟ್ ವಿ ಥಿಂಕ್ ವಿಲ್ ಹ್ಯಾಪನ್. ಎಕ್ಸಾಂಪಲ್, ಇಟ್ ವಿಲ್ ರೈನ್ ಹೆವಿಲಿ. ನೋಡ್ತೀವಿ, ನೋಡಿದಾಗ ಅನ್ಸುತ್ತೆ ನಮಗೆ ಮಳೆ ಬರ್ತದೆ ಅಂತ ಹೇಳ್ತೀವಿ ನಾವು. ಇಟ್ ವಿಲ್ ರೈನ್ ಹೆವಿಲಿ, ಭಾರಿ ಮಳೆ ಬರ್ತದೆ ಅಂತ. ಅದನ್ನ ಹೇಳುವಾಗ ಬರ್ತಾ ಇಲ್ಲ, ಈಗ ಬರ್ತದೆ ಅನ್ನೋದನ್ನ ಹೇಳೋದಕ್ಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಬಳಸ್ತೀವಿ. ಸಿ, ಟು ಇಂಡಿಕೇಟ್ ಅನ್ ಆಫರ್ ಆರ್ ಅ ಪ್ರಾಮಿಸ್. ಒಂದು ಆಫರ್ನ ಅಥವಾ ಒಂದು ಪ್ರಾಮಿಸ್ ಅನ್ನ ಸೂಚಿಸಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ಎಕ್ಸಾಂಪಲ್, ಮೀನಾ ವಿಲ್ ಟೇಕ್ ಅಸ್ ಫಾರ್ ಅ ಮೂವಿ ಇಫ್ ವಿ ವಿನ್ ದ ಗೇಮ್. ನೋಡಿ, ಮೂವಿ ಚಿತ್ರ, ಮೂವಿಯನ್ನ ನೋಡುವಾಗ ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದೊಂದು ಚಿತ್ರ ಹಾಕಿದೆ ನಿಮಗೆ, ಖುಷಿಯಾಗ್ಲಿ ಅಂತ. ಮೀನಾ ವಿಲ್ ಟೇಕ್ ಅಸ್, ಮೀನಾ ನಮ್ಮನ್ನು ತಗೊಂಡು ಹೋಗ್ತಾಳಂತೆ, ಮೂವಿ ಕರ್ಕೊಂಡು ಹೋಗ್ತಾಳಂತೆ. ಇಫ್ ವಿ ವಿನ್ ದ ಗೇಮ್, ನಾವು ಗೇಮ್ ಅನ್ನ ಗೆದ್ರೆ ಅಂತಕ್ಕಂಥದ್ದು. ಟು ಎಕ್ಸ್ಪ್ರೆಸ್ ಅನ್ ಇನ್ಸ್ಟಂಟ್ ಡಿಸಿಷನ್, ತಕ್ಷಣದ ಒಂದು ನಿರ್ಧಾರವನ್ನ, ತೀರ್ಮಾನವನ್ನ
ತಿಳಿಸ್ಲಿಕ್ಕೆ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಇದನ್ನು ಬಳಸ್ತೀವಿ. ಎಕ್ಸಾಂಪಲ್, ಐ ಶಲ್ ಟೇಕ್ ಪಾರ್ಟ್ ಇನ್ ದ ಡ್ರಾಮಾ. ನಾನು ಡ್ರಾಮಾದಲ್ಲಿ ಭಾಗವಹಿಸ್ತೇನೆ. ಐ ಶಲ್ ಟೇಕ್ ಪಾರ್ಟ್. Conjugation of the verbs to be and to have for simple tenses. ಸಿಂಪಲ್ ಟೆನ್ಸಸ್ ಅಲ್ಲಿ ಕ್ರಿಯಾಪದಗಳ ರೂಪಾಂತರಗಳು ಯಾವ ರೀತಿ ಇರ್ತದೆ, ಟು ಬಿ ನಲ್ಲಿ ಮತ್ತೆ ಟು ಹ್ಯಾವ್ ಫಾರ್ಮ್ಸ್ ಅಲ್ಲಿ ಸಿಂಪಲ್ ಟೆನ್ಸಸ್ ಅಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಇದೆ. ಟು ಬಿ ವರ್ಬ್ಗಳಾದಂತಹ ಇಲ್ಲಿ ಆಮು, ಈಸು, ಆರು, ವಾಸ್, ವರ್, ಶೆಲ್ ಬಿ, ವಿಲ್ ಬಿ ಎಲ್ಲವೂ ಕೂಡ ಇದೆ ಇದರಲ್ಲಿ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈಸು, ಆಮು, ಆರು ಬರ್ತದೆ. ಪಾಸ್ಟ್ ಟೆನ್ಸ್ ಅಲ್ಲಿ ವಾಸು, ವರ್ ಬರ್ತದೆ. ಇನ್ನು ಫ್ಯೂಚರ್ ಟೆನ್ಸ್ ಅಲ್ಲಿ ವಿಲ್ ಬಿ, ಶೆಲ್ ಬಿ ಅಂತಕ್ಕಂಥ ಒಂದು ಟು ಬಿ ವರ್ಬ್ಗಳು ಬರ್ತವೆ ಅಂತಕ್ಕಂಥದ್ದನ್ನ ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ. ಯಾವ ರೀತಿ ಅವು ಕಂಜುಗೇಷನ್ಸ್ ಇರ್ತದೆ ಅಂತ ನೋಡಿ. ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ನಮಗೆ ಗೊತ್ತಿದೆ. ಐ ಅನ್ನೋದು ಫಸ್ಟ್ ಪರ್ಸನ್ನು, ಯು ಅನ್ನೋದು ಸೆಕೆಂಡ್ ಪರ್ಸನ್ನು, ಹಿ, ಶಿ, ಇಟ್ ಅನ್ನೋದು ಥರ್ಡ್ ಪರ್ಸನ್ನು. ಸಿಂಗುಲರ್ ಇವೆಲ್ಲ ನಾನು ಹೇಳಿದ್ದು. ಇನ್ನು ಪ್ಲೂರಲ್ ಅಲ್ಲಿ ಐ ಅನ್ನೋದಕ್ಕೆ ಪ್ಲೂರಲ್ ಆಗಿ ವಿ ಬರುತ್ತೆ, ಯು ಅನ್ನೋದಕ್ಕೆ ಪ್ಲೂರಲ್ ಆಗಿ ಯುನೇ ಬರುತ್ತೆ, ಹಿ, ಶಿ, ಇಟ್ ಇದಕ್ಕೆ ಪ್ಲೂರಲ್ ಆಗಿ ದೇ ಬರುತ್ತೆ. ಇವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಸಿಂಗುಲರ್ ಮತ್ತು ಪ್ಲೂರಲ್ಗಳು. ಈ ಹಿಂದೆ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಕೆಲವರಿಗೆ ಅಂತ ಹೇಳಿ ಮತ್ತೆ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ನೀಟಾಗಿ ಇದನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಸಿಂಗುಲರ್, ಪ್ಲೂರಲ್. ಫಸ್ಟ್ ಪರ್ಸನ್ ಅಲ್ಲಿ ಐ ಆಮ್, ಪ್ಲೂರಲ್ ಅಲ್ಲಿ ವಿ ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಸಿಂಗುಲರ್ ಐ ವಾಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಇನ ಪ್ಲೂರಲ್ ಅಲ್ಲಿ ವಿ ವರ್. ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಐ ಶಾಲ್ ಬಿ, ಇನ್ನು ಪ್ಲೂರಲ್ ಅಲ್ಲಿ ವಿ ಶಾಲ್ ಬಿ. ಸೆಕೆಂಡ್ ಪರ್ಸನ್ ಯಾವ ರೀತಿ ಬದಲಾವಣೆ ಆಗುತ್ತೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯು ಆರ್, ಪ್ಲೂರಲ್ ಅಲ್ಲಿ ಕೂಡ ಯು ಆರ್ ಎ. ಸಿಂಪಲ್ ಪಾಸ್ಟ್ ಟೆನ್ಸ್ ಸಿಂಗುಲರ್ ಅಲ್ಲಿ ಯು ವರ್, ಪ್ಲೂರಲ್ ಅಲ್ಲೂ ಕೂಡ ಯು ವರ್ ಎ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಸಿಂಗುಲರ್ ಅಲ್ಲಿ ಯು ವಿಲ್ ಬಿ, ಇನ್ನ ಪ್ಲೂರಲ್ ಅಲ್ಲಿ ವಿ ವಿಲ್ ಬಿ. ಥರ್ಡ್ ಪರ್ಸನ್ ಅಲ್ಲಿ ಹಿ, ಶಿ, ಇಟ್, ಈಸ್, ಪ್ಲೂರಲ್ ಅಲ್ಲಿ ದೇ ಆರ್. ಪಾಸ್ಟ್ ಟೆನ್ಸಿನ ಸಿಂಗುಲರ್ ಅಲ್ಲಿ ಹಿ, ಶಿ, ಇಟ್, ವಾಸ್, ಪ್ಲೂರಲ್ ಅಲ್ಲಿ ದೇ ವರ್. ಫ್ಯೂಚರ್ ಟೆನ್ಸಿನ ಸಿಂಗುಲರ್ ಅಲ್ಲಿ ಹಿ, ಶಿ, ಇಟ್, ವಿಲ್ ಬಿ, ಪ್ಲೂರಲ್ ಅಲ್ಲಿ ದೇ ವಿಲ್ ಬಿ. ಈ ರೀತಿಯ ಕಂಜುಗೇಷನ್ಸ್ ಆಫ್ ದ ವರ್ಬ್ಸ್ ಇರ್ತದೆ. ಇನ್ನ ನಾವು ನೋಡಿದ್ವಿ ಈಗ ಟು ಬಿ ಫಾರ್ಮ್ ಆಯ್ತು. ಇನ್ನು ಟು ಹ್ಯಾವ್ ಫಾರ್ಮ್ ಯಾವ ರೀತಿಯ ಬದಲಾವಣೆಗಳನ್ನ ಪಡೀತದೆ ಅಂತಕ್ಕಂಥದ್ದನ್ನ ನೋಡೋಣ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಪ್ರೆಸೆಂಟ್ ಟೆನ್ಸ್ ಸಿಂಗುಲರ್ ಅಲ್ಲಿ ಐ ಹ್ಯಾವ್, ಪ್ಲೂರಲ್ ಅಲ್ಲಿ ವಿ ಹ್ಯಾವ್. ಪಾಸ್ಟ್ ಟೆನ್ಸ್ ಅಲ್ಲಿ ಐ ಹ್ಯಾಡ್, ವಿ ಹ್ಯಾಡ್. ಫ್ಯೂಚರ್ ಟೆನ್ಸ್ ಸಿಂಗುಲರ್ ಅಲ್ಲಿ ಐ ಶಲ್ ಹ್ಯಾವ್, ಪ್ಲೂರಲ್ ಅಲ್ಲಿ ವಿ ಶಲ್ ಹ್ಯಾವ್. ಸೆಕೆಂಡ್ ಪರ್ಸನ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯು ಹ್ಯಾವ್, ಇನ್ನ ಪ್ಲೂರಲ್ ಅಲ್ಲಿ ಯು ಹ್ಯಾವ್. ಪಾಸ್ಟ್ ಟೆನ್ಸಿನ ಸಿಂಗುಲರ್ ಅಲ್ಲಿ ಯು ಹ್ಯಾಡ್, ಪಾಸ್ಟ್ ಟೆನ್ಸಿನ ಪ್ಲೂರಲ್ ಅಲ್ಲಿ ಯು ಹ್ಯಾಡ್. ಫ್ಯೂಚರ್ ಟೆನ್ಸಿನ ಸಿಂಗುಲರ್ ಅಲ್ಲಿ ಯು ವಿಲ್ ಹ್ಯಾವ್ ಅಂಡ್ ಪ್ಲೂರಲ್ ಅಲ್ಲಿ ಯು ವಿಲ್ ಹ್ಯಾವ್. ಥರ್ಡ್ ಪರ್ಸನ್ ಅಲ್ಲಿ ಹಿ, ಶಿ, ಇಟ್, ಹ್ಯಾಸ್ ನೋಡಿ, ಇನ್ನ ಪ್ಲೂರಲ್ ಅಲ್ಲಿ ದೇ ಹ್ಯಾವ್. ಪಾಸ್ಟ್ ಟೆನ್ಸಿನ ಸಿಂಗುಲರ್ ಅಲ್ಲಿ ಹಿ, ಶಿ, ಇಟ್, ಹ್ಯಾಡ್, ಪ್ಲೂರಲ್ ಅಲ್ಲಿ ದೇ ಹ್ಯಾಡ್.